ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ವಿಡಿಯೋ ಮಾಡ್ತಿರೋದು. ಸೊ ಬನ್ನಿ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ರಿವ್ಯೂ ಮಾಡ್ತಿರೋದು ಒಂದು ಬೈಕು. ಸೊ 2014-15 ಮತ್ತು 16 ಟೈಮಲ್ಲಿ ಒನ್ ಆಫ್ ದಿ ರೆವಲ್ಯೂಷನ್ ಅಂತಲೇ ಹೇಳ್ಬೋದು. ಸೊ ಹೀರೋ ಹೋಂಡಾದಲ್ಲಿ ಪ್ಯಾಷನ್ ಪ್ರೋ ಎಂಬ ಗಾಡಿನ ಒಂದು ಹೆಸರುವಾಸಿನೇ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ಆ ಟೈಮಲ್ಲಿ ನಾವೊಂದು ಬೈಕ್ ತಗೊಂಡಿದ್ವಿ, ಅದೇ ಬಂದುಬಿಟ್ಟು ಪ್ಯಾಷನ್ ಪ್ರೋ. ಇದು ಬಂದುಬಿಟ್ಟು ಕಂಬೈನ್ ಆಗಿದ್ದು ಎರಡು ಕಂಪ್ನಿ. ಇವಾಗ ಏನು ನೀವೆಲ್ಲ ನೋಡೋಕೆ ಹೋಗ್ತೀರಾ ಹೀರೋ ಮತ್ತು ಹೋಂಡಾ ಅನ್ನೋ ಸಪ್ರೇಟ್ ಆಗಿದ್ದು. ಸೊ ಆ ಟೈಮಲ್ಲಿ ಎರಡೂ ಕೂಡ ಒಂದೇ ಆಗಿ ಬೇಜಾನ್ ಗಾಡೀಸ್ಗಳು ಬಿಟ್ಟಿದ್ರು. ಅದರಲ್ಲಿ ಹೀರೋ ಹೋಂಡಾ ಸ್ಪ್ಲೆಂಡರ್ ಪ್ಲಸ್ ಆಗಿರ್ಬೋದು, ಮತ್ತು ಇನ್ನೊಂದು ರೆವಲ್ಯೂಷನ್ ಗಾಡಿ ಆಗಿರ್ಬೋದು HF ಡಿಲಕ್ಸ್ ಮತ್ತು ಪ್ಯಾಷನ್ ಪ್ರೋ. ಸೊ ಇವತ್ತು ನಾನು ರಿವ್ಯೂ ಮಾಡೋಕೆ ಹೋಗ್ತಿರೋದು ಪ್ಯಾಷನ್ ಪ್ರೋನ ಗಾಡಿ. ಗ್ರೀನರಿ ಬ್ಯಾಕ್ಗ್ರೌಂಡಲ್ಲಿ ಇವತ್ತು ರಿವ್ಯೂ ಮಾಡ್ತಿರೋದು. ಸೊ ಈ ಗಾಡಿ ಬಂದುಬಿಟ್ಟು ಟೋಟಲಿ ನಿಮಗೆ ಸಿಗೋದು 97.2 cc ವೆಹಿಕಲ್ ಇದಾಗಿದ್ದು. ಸೊ ಅವರೇಜ್ ಅಂದರೆ ನೀವು ಏನು CC ಅಂತ ಹೇಳಕ್ಕೆ ಹೋಗ್ತೀರಾ 100 cc ಬೈಕ್ ಇದಾಗಿದ್ದು. ಒನ್ ಆಫ್ ದಿ ರೆವಲ್ಯೂಷನ್ ಅಂತಲೇ ಹೇಳ್ಬೋದು. ಹೀರೋ ಹೋಂಡಾದಲ್ಲಿ ಸಖತ್ ಅಂದರೆ ಸಖತ್ ಜನನ ಈ ಗಾಡಿನ ಪರ್ಚೇಸ್ ಮಾಡಿದರು. ಮತ್ತು ಈ ಸ್ಟೈಲಿಶ್ ಲುಕ್ ಆಗಿರ್ಬೋದು, ಈ ಬ್ಯಾಕ್ ಏನಿದೆ ಈ ಲೈಟ್ ಇರ್ಬೋದು, ಮತ್ತು ಫ್ರಂಟ್ ಡೋಮ್ ಆಗಿರ್ಬೋದು, ಒಂಥರ ಸ್ಟೈಲಿಶ್ ಅಂತಲೇ ಹೇಳ್ಬೋದು. ಒಂಥರ ಹೀರೋ ಹೋಂಡಾದಲ್ಲೇ ಒಂಥರ ಡಿಫ್ರೆಂಟ್ ಲುಕ್ ಆಗಿ ವಿತ್ ಡಿಫ್ರೆಂಟ್ ಸ್ಟೈಲ್ ಆಗಿ ಬಿಟ್ಟಿದ್ದು ಈ ಗಾಡಿ. ಎಷ್ಟೊಂದು ಜನಕ್ಕೆ ಈ ಗಾಡಿನ ಒಂದು ಏನೇನೆಲ್ಲ ಫ್ಯೂಚರ್ಸ್ ಕೊಟ್ಟಿದ್ರು ಅಂತಲೇ ಗೊತ್ತಿಲ್ಲ. ಸೊ ಈ 2015 ಮತ್ತು 16 ಟೈಮಲ್ಲಿ ಇದೆಲ್ಲ ಏನು ಕೀ ನೋಡೋಕೆ ಹೋಗ್ತೀರಾ, ಇದರಲ್ಲೆಲ್ಲ ಸೆಲ್ಫ್ ಸ್ಟಾರ್ಟ್ ಕೊಟ್ಟಿರೋದ್ರು. ಅಂದರೆ ಏನಂದರೆ ಈ ಕೀ ಬರೆಯುವಾಗ ನಾರ್ಮಲ್ ಇದೆ, ಬಟ್ ಅದೇ 2015 ಮತ್ತು 16 ಟೈಮಲ್ಲಿ ಪವರ್ ಸ್ಟಾರ್ಟ್ ಕೊಟ್ಟಿದ್ರು ಮತ್ತು ಸೆನ್ಸರ್ ಕೂಡ ಕೊಟ್ಟಿದ್ರು. ಏನಂದರೆ ಅಕಸ್ಮಾತ್ ನೀವು ಇವಾಗ ಈ ಸೀಟ್ ಮೇಲೆ ಟ್ಯಾಪ್ ಮಾಡಿದರೆ ಅಥವಾ ಯಾರು ಬಂದು ಕೂತ್ಕೊಂಡ್ರೆ ಸ್ವಲ್ಪ ಆರನ್ ಅಥವಾ ಏನೇ ಬೇರೆ ಥರ ಸೌಂಡ್ ಕೇಳಿಸೋ ಥರ ಒಂದು ಫ್ಯೂಚರ್ ಕೊಟ್ಟಿದ್ರು. ಮತ್ತು ಸೇಮ್ ಒಂದು ಅದ್ರದ್ದು ಸೀಟಿಂದು ಮತ್ತು ಸೆಲ್ಫ್ ಸ್ಟಾರ್ಟ್ದು ವಿತ್ ಕೀಯಲ್ಲೇ ಮತ್ತು ಲಾಕ್ದು. ಸೊ ಈ 3 ಫ್ಯೂಚರ್ಸ್ ಆ ಟೈಮಲ್ಲೇ ಕೊಟ್ಟಿದ್ರು. ಹೀರೋ ಹೋಂಡಾದಲ್ಲಿ ನಾವು ಇವಾಗ ಏನು ನೋಡೋಕೆ ಹೋಗ್ತಿದ್ದೀವಿ ಏನಂದರೆ ಸೆನ್ಸರ್ಸ್ ಆಗಿರ್ಬೋದು ಅವೆಲ್ಲ ಆ ಟೈಮಲ್ಲೇ ಕೊಟ್ಟು ಬಿಟ್ಟು ಇನ್ನು ತಿರ್ಗಾ ಅದನ್ನು ರಿಮೂವ್ ಮಾಡೋಕೆ ಹೋಗಿದ್ದಾರೆ. ಸೊ ನಿಮಗೆ ಆ ಟೈಮಲ್ಲಿ ನೋಡೋಕೆ ಹೋಗಿದ್ರೆ ಇಲ್ಲಿ ಫ್ರಂಟಲ್ಲಿ ಒಂದು ಲಾಕ್ ಕೊಟ್ಟಿದ್ರು, ಅದನ್ನು ತೆಗ್ಸಿದ್ದೀನಿ. ಸೊ ಬ್ಯಾಕಲ್ಲಿ ಹೆಲ್ಮೆಟಿಗೆ ಒಂದು ಹ್ಯಾಂಡಲ್ ಕೊಟ್ಟಿದ್ರು, ಅದು ಕೂಡ ತೆಗ್ಸಿದ್ದೀನಿ. ಸೊ ಏನೇನೆಲ್ಲ ಕೊಟ್ಟಿದ್ರು ಎಲ್ಲ ತೆಗ್ಸ್ಬಿಟ್ಟು ಇವಾಗ ಈ ಬರೀ ಮಾಮೂಲಿ ಕಂಡೀಷನಲ್ಲಿ ಇಟ್ಟಿದ್ದೀವಿ. ನೀವು ಈ ಗಾಡಿ ಏನು ನೋಡೋಕೆ ಹೋಗ್ತಿದ್ದೀರಾ, ಈ ಗಾಡಿ ಆಲ್ಮೋಸ್ಟ್ ತೊಗೊಂಡು ಇವಾಗ 15ರಿಂದ 16 ವರ್ಷ ಹತ್ರ ಆಗಿದೆ. ಸೊ ಇದುವರೆಗೂ ಒಂದು ಕಂಪ್ಲೇಂಟ್ ಕೂಡ ನಮಗೆ ಇದುವರೆಗೂ ರೈಸ್ ಆಗಿಲ್ಲ. ಸೊ ಒಂದು ಚೈನ್ಸ್ ಪ್ಯಾಕೆಟಿಂದೊಂದು ಚೇಂಜ್ ಮಾಡಿಸಿದ್ದೀವಿ. ಸೊ ಟೈರ್ ರಿಪ್ಲೇಸ್ ಮಾಡಿಸಿದ್ದೀವಿ. ಬಿಟ್ಟರೆ ಒಂದು ಇಂಜಿನಿನ ಒಂದು ಏನೇ ಪ್ರಾಬ್ಲಮ್ ಆಗಿರ್ಬೋದು ಮತ್ತು ಇನ್ನು ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಈ ಗಾಡಿಗೆ ಇದುವರೆಗೂ ನಾನಂತೂ ನೋಡಿಲ್ಲ. ಸೊ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಪೆಟ್ರೋಲ್ ಒಂದು ಖಾಲಿ ಆದಾಗ ಒಂದು ನಿಂತ್ಕೊಂಡಿರೋದು ಹೊರತು ಬಿಟ್ಟರು ಇನ್ನು ಯಾವುದೇ ಕಾರಣಕ್ಕೂ ಈ ಗಾಡಿ ನಾನು ಎಲ್ಲೂ ಒಂದು ಸತಿನೂ ಕೂಡ ನಿಲ್ಲಿಸಿರೋ ಅಥವಾ ಹಿಸ್ಟ್ರಿನೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಒನ್ ಆಫ್ ದಿ ಬೆಸ್ಟ್ ಗಾಡಿ ಆ ಟೈಮಲ್ಲಿ ಬಿಟ್ಟಿರೋದು ಇದು. ಗಾಡಿ ಬಗ್ಗೆ ನೋಡೋಕೆ ಹೋಗ್ತೀರಾ ಅಂದರೆ 18 ಇಂಚ್ ವೀಲ್ಸ್ ಕೊಟ್ಟಿದ್ದಾರೆ. ಸೊ ನಾನಿವಾಗ ಟೈರ್ ನಾವು 2 ಸತಿ ರಿಪ್ಲೇಸ್ ಮಾಡಿಸಿದ್ದೀನಿ ಅಷ್ಟೇ. 15 ವರ್ಷದಲ್ಲಿ ನಾವು ರಿಪ್ಲೇಸ್ ಮಾಡಿಸಿರೋದು ಟೈರು ಬರೀ 2 ಸತಿ ಬ್ಯಾಕ್ ಟೈರ್ಸು ವಿತ್ ಫ್ರಂಟ್ ಟೈರ್ಸು 1-2 ಸತಿ ಏನೋ ಮಾಡಿಸಿದ್ದೀವಿ. ಸೊ ಅಷ್ಟೊಂದೇನು ಹೊಡೆದಾಡಿಲ್ಲ ಅಂದರೂ ಕೂಡ ಗಾಡಿ ಮಾತ್ರ ಸಖತ್ತಾಗೇ ಇದೆ. ಸೊ ಕಂಡೀಷನ್ ಏನು ನೋಡೋಕೆ ಹೋಗ್ತೀರಾ ಅಂದರೂ ಚೆನ್ನಾಗಿದೆ. ಬಟ್ ನನಗೆ ಹೇಳೋ ಪ್ರಕಾರ ಏನಂದರೆ ಒನ್ ಆಫ್ ದಿ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು ಹೀರೋ ಹೋಂಡಾ ಟೈಮಲ್ಲಿ. ಸೊ ಇವಾಗಿನ ಟೈಮಲ್ಲಿ ಹೀರೋ ಮತ್ತು ಹೋಂಡಾ ಏನೇನು ಸಪ್ರೇಟ್ ಆಗಿದೆ. ಸೊ ಡಿಫ್ರೆಂಟ್ ವೆಹಿಕಲ್ಸ್ ಕೂಡ ನೋಡ್ತೀರಾ. ಬಟ್ ಆ ಟೈಮಲ್ಲಿ ಏನಂದರೆ ಆ ಜನ್ರೇಷನ್ನೇ ಒಂಥರ. ಸೊ ಈ ಹೀರೋ ಹೋಂಡಾ ಅಂದಿದ ತಕ್ಷಣವೇ ಒಂಥರ ನಮ್ಮ ಹಳ್ಳಿ ಸೈಡ್ ಏನಾದ್ರು ಅಂದರೆ ಗಟ್ಟಿ ಗಾಡಿಗರು, ಹೀರೋ ಹೋಂಡಾ ಸ್ಪ್ಲೆಂಡರ್ ಪ್ಲಸ್ ಅಂದರೆ ಗಟ್ಟಿ ಗಾಡಿಗರು ಅಂತ. ಹೋಂಡಾದವರು ಈ ಪ್ಯಾಷನ್ ಪ್ರೋ ಬಿಟ್ಟಾಗ ಸ್ಟೈಲಾಗಿ ಬಿಟ್ಟಿದ್ರು ಕೂಡ ಗಾಡಿ ಗಟ್ಟಿಯಾಗಿ ಬಿಟ್ಟಿದ್ದಾರೆ ಅಂತಲೇ ನಾನು ಕೇಳ್ಪಟ್ಟಿದ್ದೀನಿ. ಯಾಕಂದರೆ ನಮ್ಮ ಹಳ್ಳಿ ಸೈಡಲ್ಲಿ ಸೊ ದ ಕಾಮನ್ ನೇಮ್ ಏನು ಮಾತಾಡೋದು ಅಂದರೆ ಗಟ್ಟಿಯಾಗಿದೆ ಗಾಡಿ ಗಟ್ಟಿಯಾಗಿದೆ ಅಂತಲೇ ಹೇಳ್ತಾರೆ. ಸೊ ಅದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ಏನು ಕೊಡ್ತೀನಿ ಅಂದರೆ, ಸೊ ನಾವು ಈ ತೋಟಕ್ಕೆ ಏನು ನೀವು ಗೊಬ್ಬರ ಹಾಕ್ತೀರಾ, ಸೊ ಒಂದು ತೋಟ ಅದು ಏನೋ ಗೊಬ್ಬರದ ಬ್ಯಾಗು 50 kg ಹತ್ತತ್ರ ಇರುತ್ತೆ. ಸೊ ಇದರಲ್ಲಿ ನಾನು ಗಾಡಿಯಲ್ಲಿ ಒಂದೇ ಸಾರಿ ಅಟ್ ಎ ಟೈಮ್ ಅದು 2 ಬ್ಯಾಗ್ನ ಈ ದಾರಿಯಲ್ಲಿ ನಾನು ಇಲ್ಲೂ ಹೊಡ್ಕೊಂಡು ಬರ್ತಿದ್ದೀನಿ, ಈ ದಾರಿಯಲ್ಲೆಲ್ಲ. ಸೊ ಆದರೂ ಕೂಡ ಅಷ್ಟೊಂದು ನಮಗೆ ಏನು ಈ ಗಾಡಿ ಏನು ಅನಿಸಿಲ್ಲ. ಸೊ ಹಾರ್ಡ್ ಯೂಸ್ ಕೂಡ ಮಾಡಿದ್ದೀವಿ. ಸೊ ನಾವು ಸಿಟಿ ಯೂಸ್ ಕೂಡ ತುಂಬ ಮಾಡಿದ್ದೀವಿ. ಬಟ್ ಇವಾಗ ಬೇರೆ ಗಾಡಿ ತೊಗೊಂಡಿರ್ಬೇಕಾದ್ರೆ ಸೊ ಇದನ್ನು ತೋಟಕ್ಕಷ್ಟಕ್ಕೆ ಜಾಸ್ತಿ ಯೂಸ್ ಮಾಡ್ತಿದ್ವಿ. ಬಟ್ ಒನ್ ಆಫ್ ದಿ ರೆವಲ್ಯೂಷನರಿ ಗಾಡಿ ಅಂತಲೇ ಹೇಳ್ಬೋದು ಹೀರೋ ಹೋಂಡಾ ಟೈಮಲ್ಲಿ ಆ ಇದರಲ್ಲಿ ಸಿಚುವೇಷನಲ್ಲಿ. ನೀವು ಟ್ಯಾಂಕ್ ವಿಚಾರಕ್ಕೆ ಬರ್ತೀರಾ ಅಂದರೆ ಅವರೇಜ್ ಅಂದರು 12.7 ಅಥವಾ 12.8 ಹತ್ತರ ಅಂದರೆ 13 ಲೀಟರ್ಸ್ ಆಫ್ ಟ್ಯಾಂಕ್ ಅಂತಲೇ ಅನ್ಬೋದು. ಸೊ ಒಂದು ಫುಲ್ ಟ್ಯಾಂಕಲ್ಲಿ ನೀವು ಒಂದು ಅವರೇಜ್ ಅಂದರು 50 ಇಟ್ಕೊಂಡ್ರು 600-700 ಕಿಲೋಮೀಟರ್ಸ್ ಈಸಿಯಾಗಿ ಹೊಡಿಬೋದು ಅಂತಲೇ ಹೇಳ್ಬೋದು. ಸೊ ಇವಾಗಲೂ ಒಳ್ಳೆ ಮೈಲೇಜಾಗಿ ಕೊಡ್ತಿದ್ದ ಗಾಡಿ. ನಮಗೆ ಆ ಥರ ಏನೋ ನೆಗೆಟಿವ್ ಮಾರ್ಕ್ಸ್ ಏನಿಲ್ಲ ಈ ಗಾಡಿಯಿಂದ. ಸೊ ಒನ್ ಆಫ್ ದಿ ಬೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು. ಇನ್ನು ಈ ಗಾಡಿಯಲ್ಲಿ ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ. ಸೊ
ಆಲ್ಮೋಸ್ಟ್ ಆ ಟೈಮಲ್ಲಿ ತೊಗೊಂಡಿರೋರಿಗೆ ಗೊತ್ತಾಗಿರುತ್ತೆ ಈ ಗಾಡಿನ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡ್ತಿರ್ಬೇಕಾದ್ರೇ ಇವಾಗ ಎಷ್ಟೊಂದು ಜನ ಸಿಟಿಯಲ್ಲಿ ಆ ಟೈಮಲ್ಲಿ ಅಂದರೆ 2016 to 17 ಆಫ್ ಇಲ್ಲ 2015 to 20 ಆಫ್ ಟೈಮಲ್ಲಿ ಸೊ ಈ ಗಾಡಿ ಎಲ್ಲೋದ್ರೂ ಕಾಣಿಸ್ತಾನೆ ಇತ್ತು. ಸೊ ದೇರ್ ಇಸ್ ಸೆವೆರಲ್ ಡಿಫ್ರೆಂಟ್ ಆಫ್ ಕಲರ್ಸ್ ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ಪ್ಯಾಷನ್ ಪ್ರೋ ಮತ್ತು ಹೀರೋ ಹೊಂಡಾ ಏನು ಇವೆಲ್ಲ ಗಾಡಿ ಅಂತೀರ, ಸೊ ಅದೇ ಟೈಮಲ್ಲಿ ಒಂದು ಗಾಡಿ ಬಿಟ್ಟಿದ್ರು. ಸೊ ಪ್ಯಾಷನ್ ಪ್ರೋ TR ಅಂತ ಹೇಳ್ಬಿಟ್ಟು ಒನ್ ಆಫ್ ದಿ ಇದು ಏನೋ ಆಫ್ ರೋಡಿಂಗ್ ಬೈಕ್ ಥರ ಬಿಟ್ಟಿದ್ರು. ಸೊ ಅದು ಫುಲ್ ಡಿಸ್ಕಂಟಿನ್ಯೂ ಆಯಿತು, ಯಾಕಂದರೆ ಆಲ್ಮೋಸ್ಟ್ ಆ ಗಾಡಿನ ಓಡಲಿಲ್ಲ. ಸೊ ದ ರೆವಲ್ಯೂಷನರಿ ಗಾಡಿ ಓಡಿದ್ದೆ ಇದು. ಸೊ ಇದಾದಮೇಲೆ ಇವಾಗಲೂ ಕೂಡ ಕಂಟಿನ್ಯೂ ಆಗ್ತಿರುವಂಥ ಒಂದೇ ಒಂದು ಏಕೈಕ ಟೈಮಲ್ಲಿ ಆ ಗಾಡಿ ಬಂದಿಂದ ಇವಾಗಲೂ ಕಂಟಿನ್ಯೂ ಆಗ್ತಿರೋದು ಗಾಡಿನೇ ಇದು ಪ್ಯಾಷನ್ ಪ್ರೋ ಅಂತಲೇ. ಸೊ ಇವಾಗ ಹೀರೋ ಅದರಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆ, ಬಟ್ ಹೊಂಡಾ ಅನ್ನೋದು ಏನಾಗಿದೆ ಅದರಲ್ಲೆಲ್ಲ ಬೇರೆ ಗಾಡಿಗಳು ನೋಡ್ಬೋದು ನೀವು. ಹೊಂಡಾ ಶೈನ್ ಆಗಿರ್ಬೋದು, ಹೊಂಡಾ SP ಆಗಿರ್ಬೋದು, 125cc ಅವೆಲ್ಲ ಬೇರೆ ಬೇರೆ ಆಗಿದೆ. ಸೊ ಬಟ್ ಹೊಂಡಾದಲ್ಲಿ ನೋಡೋಕೆ ಹೋಗ್ತೀರಾ ಅಂದರೆ ನಿಮಗೆ ರಿಲಯಬಿಲಿಟಿ ಸಖತ್ತಾಗಿ ಸಿಗುತ್ತೆ. ಬಟ್ ಏನು ಹೇಳ್ಬೋದು ಈ ಹೀರೋ ಕಂಪ್ನಿಗಳಲ್ಲಿ, ಸೊ ಗಟ್ಟಿ ಗಾಡಿ ಅಂತ ಅನ್ಬೋದು, ವಿತ್ ಮೈಲೇಜ್ ವಿತ್ ಏನೋ ರಿಲಯಬಿಲಿಟಿ ಅಂತಲೂ ಕೂಡ ಆರಾಮ್ಸೇನೂ ಕೂಡ ಹೇಳ್ಬೋದು ಈ ಗಾಡಿ ನಾವು ನೋಡೋಕೆ ಹೋದ್ರು ಅಂದರೆ. ಏನು ಹೇಳೋಕೆ ಹೋಗಲ್ಲ ಈ ಗಾಡಿ ಬಗ್ಗೆ. ಸೊ ಆಲ್ಮೋಸ್ಟ್ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ ಮತ್ತು ಓನರ್ಸ್ ಅವ್ರಿಗೆ ಕೇಳಿ. ಸೊ ನಾವು ಇವಾಗ 15 ವರ್ಷ ಯೂಸ್ ಮಾಡೋದ್ರಿಂದ ನಾನು ಈ ಥರ ಕನ್ಫರ್ಮ್ ರೀತಿಯಲ್ಲಿ ಒಂಥರ ಹೇಳ್ತಿದ್ದೀನಿ ಅಷ್ಟೇ ನಿಮಗೆ. ಸೊ ಜಾಸ್ತಿ ಅದ್ರ ಬಗ್ಗೆ ಹೇಳೋದು ಬೇಡ ಅನ್ಕೊತಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ದ KTM ಡ್ಯೂಕ್ 250 ಸರ್ವಿಸ್ ಇದ್ದು ಸೆಕೆಂಡ್ ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬೈ. ಸೊ ಜೀವನದಲ್ಲಿ ನೆಮ್ಮದಿ ಇರಬೇಕಂದ್ರೆ ಒಂದು ಹೊಲ ಇರಬೇಕು, ಇಲ್ಲ ತೋಟ ಇರಬೇಕು. ಒಂದು ಅರ್ಧ ಗಂಟೆ ಕುತ್ಕೊಳ್ಳೋದು ಹಿಂಗೆ ಎದ್ದು ಬರ್ತಿರೋದು ಅಷ್ಟೇ. ಒಳ್ಳೆ ನೆಮ್ಮದಿ. ಏನು ಈ ಕೆಲ್ಸಕ್ಕೆ ಹೋಗೋದು ಅದು ಇದು ಎಲ್ಲ ಸೆಕೆಂಡ್ರಿ ಇದ್ದರೆ, ಸೊ ಇದಕ್ಕೆ ಹೋಗೋದಿದೆಯಲ್ಲ ಬೆಸ್ಟ್ ಫೀಲಿಂಗ್ ಇನ್ ದಿ ವರ್ಲ್ಡ್ ಅಂತಲೇ ಹೇಳ್ಬೋದು. ಸೊ ಇದು ಹೊಲ ಐತವ ತೋಟ ಇದ್ದವ್ರಿಗೆ ಮಾತ್ರ ಗೊತ್ತಾಗ್ತೈತೆ ಅಂದ್ಕೊತೀನಿ. ಆರಾಮ್ಸೆ ಅಡ್ಡಾಡ್ಕೊಂಡು ಜೀವನ ಮಾಡ್ಬೋದು. ಬಟ್ ಏನು ಮಾಡೋದು, ಫ್ಯೂಚರ್ ಹಂಗಿರಲ್ಲ. ಸೊ ಎಲ್ಲರೂ ದುಡಿಬೇಕು, ಏನಾರು ಒಂದು ಮಾಡಲೇಬೇಕಾಗುತ್ತೆ. ಸೊ ಇದೇ ಒಂದು ಜೀವನದ ಲೈಫ್ ಸೈಕಲ್ ಅಂತಲೇ ಹೇಳಬಹುದು.